ದೇಗುಲದ ಕ್ರೆಡಿಟ್ಗಾಗಿ ಮಾಜಿ ಎಂಪಿ ವರ್ಸಸ್ ಮಿನಿಸ್ಟರ್ ನಡುವೆ ಒಂದು ದೊಡ್ಡ ವಾರ್ ನಡೀತಾ ಇದೆ. ಬೀದರ್ನಲ್ಲಿ ಪಾಪನಾಶ ದೇಗುಲ ಇದೆಯಲ್ಲ, ದೇಗುಲದ ಜೀರ್ಣೋದ್ಧಾರಕ್ಕೆ ಈಗ ಶಂಕುಸ್ಥಾಪನೆ ಆಗಿದೆ. ಬೀದರ್ನಲ್ಲಿ ಪಾಪನಾಶ ದೇಗುಲ ಇದೆಯಲ್ಲ, ಆ ದೇಗುಲದ ಜೀರ್ಣೋದ್ಧಾರಕ್ಕೆ ಈಗ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ರಾಜಕೀಯ ಪ್ರತಿಷ್ಠೆ ಹೈಡ್ರಾಮಾಕ್ಕೆ ಕಾರಣವಾಗಿತ್ತು ಈ ದೇಗುಲ. ಸಚಿವ ಈಶ್ವರ್ ಖಂಡ್ರೆ ಮತ್ತು ಮಾಜಿ ಸಂಸದ ಭಗವಂತ್ ಖೂಬಾ ನಡುವೆ ಫೈಟ್ ಇತ್ತು. ಶಂಕುಸ್ಥಾಪನೆ ಮಾಡಿದ ಈಶ್ವರ್ ಖಂಡ್ರೆ ಸಾಗರ್ ಖಂಡ್ರೆ ವಿರುದ್ಧ ಆಕ್ರೋಶ. ಉಸ್ತುವಾರಿ ಸಚಿವ ಮತ್ತು ಸಂಸದನ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ದಾರೆ. ಪೂಜೆ ಸ್ಥಳದಿಂದ ತೊಲಗುವುದಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದ ಭಗವಂತ್ ಖೂಬಾರನ್ನ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನಾ ಸ್ಥಳದಿಂದ ಡಿಆರ್ ವ್ಯಾನ್ ನಲ್ಲಿ ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರೆ. ದೇಗುಲದ ಕ್ರೆಡಿಟ್ಗಾಗಿ ಮಾಜಿ ಎಂಪಿ ಮತ್ತು ಹಾಲಿ ಮಿನಿಸ್ಟರ್ ನಡುವೆ ನಡೀತಾ ಇರುವಂತ ಒಂದು ವಾರ್ ಇದು. ಕ್ರೆಡಿಟ್ಗಾಗಿ ಬೀದರ್ನಲ್ಲಿ ಪಾಪನಾಶ ದೇಗುಲ ಜೀರ್ಣೋದ್ಧಾರಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು. ಸಚಿವ ಈಶ್ವರ್ ಖಂಡ್ರೆ ಅವರಿದ್ರು, ಅವ್ರ ಜೊತೆಗೆ ರಹೀಂ ಖಾನ್ ಅವರಿದ್ರು. ಅದಾದ ನಂತರ ಸಂಸದ ಸಾಗರ್ ಖಂಡ್ರೆ ಅವರು ಕೂಡ ಇದ್ರು. ಸೊ ಅದರ ಹೊರಗಡೆ ಒಂದ್ ಕಡೆ ಪೂಜೆ ಪುನಸ್ಕಾರ ನೆರವೇರ್ತಾ ಇದ್ರೆ, ಹೊರಗಡೆ ಭಗವಂತ್ ಖೂಬಾ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದು ಒಂದು ತರ ರಾಜಕೀಯ ಪ್ರತಿಷ್ಠೆ ಮತ್ತು ಹೈಡ್ರಾಮಾಕ್ಕೆ ಕಾರಣ ಆಯಿತು ಇವತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಇವತ್ತು ಈ ಒಂದು ಹೈಡ್ರಾಮಾ ಯಾವ ರೀತಿಯಾಗಿ ನಡೀತು, ಜೊತೆಗೆ ಭಗವಂತ್ ಖೂಬಾ ಅವರು ಕೂಡ ಬಂದಿದ್ರ, ಮತ್ತೆ ಒಳಗಡೆ ಪೂಜೆ ಪುನಸ್ಕಾರ ಯಾವೆಲ್ಲ ರೀತಿಯಾಗಿ ನಡೀತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ, ನಿಜವಾಗ್ಲೂ ಏನೋ ಬೀದರ್ನಲ್ಲಿ ಐತಿಹಾಸಿಕ ಪುರಾತನ ಏನು ಪಾಪನಾಶ ದೇಗುಲ ಇದೆ, ಅದರ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಇಂದು ಸಾಕಷ್ಟು ಒಂದು ಹೈ ಡ್ರಾಮಾನೇ ನಡೆದಿದೆ. ಸಾಕಷ್ಟು ಒಂದು ಜಟಾಪಟಿಗೆ ಈ ವಿಷಯ ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಏನು ಕೇಂದ್ರ ಸರ್ಕಾರದಿಂದ 22 ಕೋಟಿ ರೂಪಾಯಿ 22,41,00,000 ಅನುದಾನವನ್ನ ಏನು ಮಂಜೂರಾಗಿದೆ, ಇದನ್ನ ನನ್ನ ಒಂದು ಪರಿಶ್ರಮದಿಂದ ಆಗಿದೆ ಅಂತ ಭಗವಂತ್ ಖೂಬಾ ಅವರ ಒಂದು ವಾದ. ಆದ್ರೆ ಸಂಸದ ಸಾಗರ್ ಖಂಡ್ರೆ ಅವರು ಕೂಡ ಇದು ನನ್ನ ಪ್ರಯತ್ನದಿಂದ ಆಗಿದೆ ಅಂತ ನಗರದ ವಿವಿಧೆಡೆ ಏನು ಬ್ಯಾನರ್ ಹಾಕಿದ್ರು. ಅದರ ವಿಚಾರವಾಗಿ ಸಾಕಷ್ಟು ಇಷ್ಟೊಂದು ಇದಕ್ಕೆ ಪ್ರತಿಷ್ಠೆಗೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಇಂದು ಬೀದರ್ನ ಏನು ಪಾಪನಾಶ ಜೀರ್ಣೋದ್ಧಾರ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಇತ್ತು, 11 ಗಂಟೆಗೆ ಶಂಕುಸ್ಥಾಪನೆ ಇತ್ತು. ಆದ್ರೆ ಬಿಜೆಪಿಯ ಕಾರ್ಯಕರ್ತರು ಇದನ್ನ ವಿರೋಧ ಮಾಡಿದ್ರು. ಈಗಾಗಲೇ ಈ ಒಂದು ಕಾಮಗಾರಿಯನ್ನ ಮಾರ್ಚ್ ತಿಂಗಳಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅದನ್ನ ಶಂಕುಸ್ಥಾಪನೆಯ ವರ್ಚುವಲ್ ಮುಖಾಂತರ ಮಾಡಿದ್ದಾರೆ. ಈಗ ಮತ್ತೆ ಅದರದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು, ಸಂಸದ ಸಾಗರ್ ಖಂಡ್ರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಇದನ್ನ ತಮ್ಮ ಕ್ರೆಡಿಟ್ಗಾಗಿ, ಇದನ್ನ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ ಅಂತ ಭಗವಂತ್ ಖೂಬಾ ಅವರು ಮತ್ತು ಅವರ ಕಾರ್ಯಕರ್ತರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದರ ಕಾರಣಕ್ಕಾಗಿ ಏನು ಇಂದು ಪಾಪನಾಶ ದೇಗುಲಕ್ಕೆ ಬಂದು ಧಿಕ್ಕಾರಗಳ ಘೋಷಣೆಯನ್ನ ಕೂಗಿ ಈಶ್ವರ್ ಖಂಡ್ರೆ ಆಗಿರ್ಬೋದು, ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ನಾಯಕರ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದನ್ನ ಮನಗೊಂಡು ಪೊಲೀಸರು ಇದನ್ನ ಗಲಾಟೆ ಆಗ್ಬಹುದು, ಪಾಪನಾಶ್ನತ್ತ ಬಿಜೆಪಿ ಕಾರ್ಯಕರ್ತರನ್ನ ಹೋಗ್ಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ನಂತರ ಶಂಕುಸ್ಥಾಪನೆ ಆಗಿದೆ. ಅಂತಂದ್ರೆ ಪ್ರಮುಖವಾಗಿ ಸಂಸದ ಸಾಗರ್ ಖಂಡ್ರೆ ಅವರ ಮೂಲಕವೇ, ಅವರ ಒಂದು ಕೈಯಿಂದನೇ ಶಂಕುಸ್ಥಾಪನೆ ನೆರವೇರುವಂತದ್ದು. ಒಟ್ನಲ್ಲಿ ಏನು ಈ ಅಭಿವೃದ್ಧಿ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ನವರು ಕ್ರೆಡಿಟ್ಗಾಗಿ ಸಾಕಷ್ಟು ಏನು ಜಟಾಪಟಿ ಮಾಡಿದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಇದೊಂದು ಎಲ್ಲೋ ಒಂದ್ ಕಡೆ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ ಮಠಪತಿ.